ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀರಾಮನು ತಂದೆಯ ವಚನಾನುಸಾರ ವನವಾಸ ಮಾಡುವನೆಂದು ಕೈಕೇಯಿಗೆ ಭರವಸೆ ಕೊಟ್ಟುದರ ಬಗ್ಗೆ, ಇದರಿಂದ ಇಡೀ ಅಯೋಧ್ಯೆಯಲ್ಲಾದ ಗೊಂದಲದ ಬಗ್ಗೆ, ಎಲ್ಲರಿಗೂ ಉಂಟಾದ ನೋವಿನ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ದಶರಥನು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರೂ ಕೈಕೇಯಿಯ ಮನಸ್ಸು ಮಾತ್ರ ಕರಗಲಿಲ್ಲ. ಕೈಕೇಯಿಯು ಸುಮಂತ್ರನನ್ನು ಕೂಗಿ ಕರೆದು, ನೀನೀಗಲೇ ಹೋಗಿ ರಾಮನನ್ನು ಶೀಘ್ರವಾಗಿ ಇಲ್ಲಿಗೆ ಕರೆದುಕೊಂಡು ಬಾ. ರಾಜನು ಶ್ರೀರಾಮ ಪಟ್ಟಾಭಿಷೇಕದ ಸಂತೋಷದಿಂದ ರಾತ್ರಿಯೆಲ್ಲ ಜಾಗರವಾಗಿದ್ದು ಈಗ ತಾನೇ ಸ್ವಲ್ಪ ನಿದ್ರೆ ಮಾಡುತ್ತಿರುವನು, ಸಾವಕಾಶ ಮಾಡಬೇಡ ಎಂದಳು. ಸುಮಂತ್ರನು ಅದನ್ನು ನಿಶ್ಚಯವೆಂದೇ ತಿಳಿದು ಅಲ್ಲಿಂದ ಹೊರಟು ಶ್ರೀರಾಮ ಸನ್ನಿಧಿಗೆ ಬಂದು ದಶರಥನ ಇಷ್ಟವನ್ನು ತಿಳಿಸಿದನು. ತನ್ನ ತಂದೆಯ ಆಜ್ಞೆಯನ್ನು ಕೇಳಿದೊಡನೆಯೇ ಶ್ರೀರಾಮನು ಲೇಷವೂ ಸಾವಕಾಶ ಮಾಡದೆ ತನ್ನ ಸಹಧರ್ಮಿಣಿಯಾದ ಸೀತೆಯಿಂದ ಅನುಮತಿಯನ್ನು ಪಡೆದು ಹೊರಟು ರಥಾರೂಢನಾಗಿ ಕೈಕೇಯಿಯ ಅಂತಃಪುರವನ್ನು ಕುರಿತು ಹೊರಟನು. ಅಂತಃಪುರವನ್ನು ಸಮೀಪಿಸುತ್ತಿದ್ದಂತೆಯೇ ರಾಮನು ಏಕೋ ಸ್ಥಿತಿಯು ಎಂದಿನಂತೆ ಇಲ್ಲವೆಂದುಕೊಂಡನು. ಸ್ತ್ರೀಯರು ಸೇವಕರು ಅಲ್ಲಲ್ಲೇ ನಿಂತು ಗುಜುಗುಜು ಮಾತನಾಡಿಕೊಳ್ಳುತ್ತಿದ್ದುದು ಆತನಿಗೆ ಕಾಣಿಸಿತು. ಎಂತೂ ರಥವು ಬಂದು ಮಹಾದ್ವಾರದ ಬಳಿಯಲ್ಲಿ ನಿಂತೊಡನೆಯೇ ಸುಮಂತ್ರನು ರಥದಿಂದಿಳಿದು ಕಣ್ಣಲ್ಲಿ ಉಕ್ಕಿ ಉಕ್ಕಿ ಬರುತ್ತಿದ್ದ ನೀರನ್ನು ಕೈಯಿಂದ ಮಿಡಿದುಕೊಳ್ಳುತ್ತಾ ಹಸ್ತ ಲಾಘವವನ್ನಿತ್ತು ಶ್ರೀರಾಮನನ್ನು ರಥದಿಂದಿಳಿಸಿ ಮೆಲ್ಲ ಮೆಲ್ಲನೆ ಒಂದೊಂದೇ ಬಾಗಿಲನ್ನು ದಾಟಿಸುತ್ತಾ ಒಳಕ್ಕೆ ಕರೆತಂದನು. ಶ್ರೀರಾಮನು, ಸುಮಂತ್ರನೇ, ಈ ಲಕ್ಷಣಗಳನ್ನು ನೋಡಿದರೆ ನನಗೆ ಭೂಪತಿ ತತ್ವದ ಯೋಗವಿರುವಂತೆ ತೋರುವುದಿಲ್ಲ ಎಂದು ನುಡಿಯುತ್ತಾ ಆತನೊಂದಿಗೆ ನಡೆದು ರಾತ್ರಿಯಿಂದ ಧಾರಾಕಾರವಾಗಿ ಹರಿದ ಕಣ್ಣೀರಿನಿಂದ ದೃಷ್ಟಿ ಮಾಂದ್ಯವನ್ನು ಹೊಂದಿ ಮಾತು ಉಡುಗಿ ಶೋಕೋದ್ರೇಕದಿಂದ ಪರವಶನಾಗಿ ಪತ್ನಿಯಾದ ಕೈಕೇಯಿಯ ನಿಷ್ಠುರವಾದ ಮಾತೆಂಬ ಖಡ್ಗಹತಿಯಿಂದ ಗಾಯ ಪಡೆದ ಹೃದಯ ಬಾಧೆಯಿಂದ ವ್ಯಥಪಡುತ್ತಿದ್ದ ತನ್ನ ತಂದೆಯಾದ ದಶರಥ ರಾಜನಿದ್ದ ಕೊಠಡಿಗೆ ಬಂದು ಸೇರಿದನು. ರಾಜಾಧಿರಾಜನೂ ರಾಜಪೂಜಿತನೂ ಇಕ್ಷ್ವಾಕು ವಂಶ ಶ್ರೇಷ್ಠನೂ ಆದ ತಮ್ಮ ತಂದೆಯಿದ್ದ ಆ ಸ್ಥಿತಿಯನ್ನು ಕಂಡೊಡನೆಯೇ ಶ್ರೀರಾಮನಿಗೆ ಏಕಕಾಲದಲ್ಲಿ ಅಗಾಧ ಆಶ್ಚರ್ಯ ವಿಷಾದಗಳು ಉಂಟಾದವು. ಕಾರಣವೇನೂ ತೋರಲಿಲ್ಲ. ಆ ಸ್ಥಿತಿಯಲ್ಲಿ ಏನು ಮಾತನಾಡಲೂ ತೋರದೆ ರಾಮನು ಕಪೋಲಕ್ಕೆ ಕೈಯಿಟ್ಟುಕೊಂಡು ದುಃಖಾರ್ಣವ ಮಗ್ನನಾಗಿದ್ದ ತಮ್ಮ ತಂದೆಯನ್ನೇ ನೋಡುತ್ತಾ ಒಂದೆಡೆಯಲ್ಲಿ ನಿಂತುಕೊಂಡಿದ್ದನು. ಆಗ ಸುಮಂತ್ರನು ದಶರಥ ರಾಜೇಂದ್ರನ ಬಳಿಗೆ ಹೋಗಿ ಕೈಮುಗಿದುಕೊಂಡು ವಿನಯ ವಿಧೇಯತೆಗಳಿಂದ, ಪ್ರಭೋ, ಸೂರ್ಯವಂಶ ಶ್ರೇಷ್ಠನನ್ನು ವ್ಯಸನವೆಂಬುದು ಸಮೀಪಿಸಬಲ್ಲುದೆ. ರಘುಕುಲದ ರಸರ ಮನಸ್ಸಿನಲ್ಲಿ ವಿಷಾದವು ಉತ್ಪನ್ನವಾದುದನ್ನು ಎಂದೂ ಕಂಡು ಕೇಳಿದುದಿಲ್ಲ. ಹೀಗಿರುವಲ್ಲಿ ಇಷ್ಟು ಮಟ್ಟಿನ ನಿರ್ಬಂಧವೂ ಕ್ಲೇಶವೂ ಏನು ಕಾರಣದಿಂದ ಉಂಟಾಗಿದೆ? ಪ್ರಭುಗಳು ಇಷ್ಟು ಮಟ್ಟಿನ ಸಂತಾಪಕ್ಕೆ ಒಳಗಾಗಲು ಯಾರು ಕಾರಣರು ಎಂದು ಬಿಂದಮಿಸಿಕೊಂಡನು. ಆವರೆಗೆ ತಡೆಗಟ್ಟಿದ್ದ ವ್ಯಸನವೆಲ್ಲವೂ ಒಮ್ಮೆಗೆ ಕೊಚ್ಚಿ ಹರಿದಂತೆ ಸುಮಂತ್ರನ ಮಾತುಗಳನ್ನು ಕೇಳಿದೊಡನೆಯೇ ದಶರಥನು ಒಮ್ಮೆಗೆ ಹುಮ್ಮೈಸಿ, ರಾಮನೇ, ನೀನು ಬಂದಿರುವವನು ಯಾರು? ಜಗದಾಭಿರಾಮನೇ, ನಮ್ಮ ಮಂಗಳ ರಾಮನೇ, ಶ್ರೀರಾಮನೇ ಎಂದು ಸಮೀಪದಲ್ಲಿದ್ದ ಸುಮಂತ್ರನನ್ನೇ ಅಪ್ಪಿಕೊಂಡನು. ಅಗಲಾ ಮಂತ್ರಿ ಪುಂಗವನು ಮೆಲ್ಲನೆ ಆ ಕೈ ಹಿಡಿತವನ್ನು ಬಿಡಿಸಿಕೊಂಡು, ಜಿಯಾ, ನಾನು ಸುಮಂತ್ರನು. ಶ್ರೀ ರಘುರಾಮನ ರಾಜ್ಯಾಭಿಷೇಕಕ್ಕೆ ಸಕಲ ಶುಭ ಸಾಮಗ್ರಿಗಳೂ ಸಿದ್ಧವಾಗಿದೆ. ವಸಿಷ್ಠ ಮಹರ್ಷಿಗಳು ಬಂದು ಸಿದ್ಧರಾಗಿದ್ದಾರೆ. ಮುಂದೆ ಅನುಜ್ಞೆ ಏನೆಂದು ಎಲ್ಲರೂ ಕಾದಿದ್ದೇವೆ ಎಂದು ನುಡಿದನು. ಆಗ ದಶರಥನು ದೀರ್ಘವಾದೊಂದು ನಿಟ್ಟುಸಿರು ಬಿಟ್ಟು, ಕಂದಯ್ಯ ರಾಮ, ಇಲ್ಲಿ ಬಾ, ಸಮೀಪಕ್ಕೆ ಬಾ. ಮನುವಂಶಕ್ಕೆ ರತ್ನಪ್ರಾಯನಾದ ಶ್ರೀರಾಮ, ಇಲ್ಲಿ ಬಾ. ಮಗು, ದುರ್ದೈವಿಯಾದ ನಾನೊಂದು ಯೋಚಿಸಿದೆ, ಆದರೆ ದೈವವೇ ಬೇರೊಂದನ್ನು ಯೋಚಿಸಿತು. ಈ ಕೈಕೇಯಿಯು ನಮಗೆ ವಕ್ರವಾಗಿರುವ ಆ ದೈವಗತಿಯನ್ನೇ ಅನುಸರಿಸಿ ನಡೆಯುತ್ತಿರುವಳು. ಅಕಟ, ಏನು ಹೇಳಲಿ? ಇಷ್ಟು ಕಾಲವು ಯಾವ ನಮ್ಮೀ ಅರಮನೆಯು ಸಕಲ ವೈಭವಗಳಿಗೂ ಆವಾಸಸ್ಥಾನವೂ, ಸಕಲ ಸುಖಗಳಿಗೂ ತವರು ಮನೆಯು, ಸಕಲ ಸಿರಿಗಳಿಗೂ ನೆಲವೀಡೂ ಆಗಿದ್ದಿತೋ, ಅದು ಇಂದು ಅಶುಭ, ದುಃಖ, ಚಿಂತೆ, ದುಗುಡ, ಅಸೂಯೆ ಮುಂತಾದವುಗಳಿಗೆ ತವರು ಮನೆಯಾಗಿ ಪರಿಣಮಿಸಿತು. ಇನ್ನು ಇಲ್ಲಿ ಸುಖ ಸಂತೋಷಗಳು ಕಂಡುಬರುವುದು ದುರ್ಲಭ. ಮುಖ್ಯ ನಾವು ಹತಭಾಗ್ಯರು. ಅಯ್ಯ ಸುಮಂತ್ರ, ಇನ್ನು ಆಡಿಕೊಂಡು ಪ್ರಯೋಜನವೇನು? ಮುಂದೇನಾಗುವುದೆಂಬುದನ್ನು ತಿಳಿಯದೆ
ಹಿಂದೆ ನಡೆದ ಒಂದಾನೊಂದು ದೇವಾಸುರರ ಸಂಗ್ರಾಮದಲ್ಲಿ ಗಯ್ಯಾಳಿಯಾದ ಈ ಕೈಕೇಯಿಗೆ 2 ವರಗಳನ್ನು ಕೊಟ್ಟಿದ್ದನು. ಅದನ್ನು ಈಗ ಉಪಯೋಗಿಸಿಕೊಂಡು ಇವಳು ನನಗೆ ಕುತ್ತಿಗೆಗೆ ಉರುಳನ್ನು ಬಿಗಿದಳು. ಅಕಟ, ಇದಕ್ಕೆ ಈಗೇನು ಪ್ರತೀಕಾರ ಮಾಡಲಿ ಎಂದು ನುಡಿದು ಪುನಃ ಮತ್ತೊಂದು ನೆಟ್ಟುಸಿರು ಬಿಟ್ಟು ಸುಮ್ಮನಾದನು. ದಶರಥನಾಡುತ್ತಿದ್ದ ಈ ಮಾತುಗಳನ್ನೆಲ್ಲ ಆವರೆಗೆ ಕೇಳುತ್ತಾ ನಿಂತಿದ್ದ ಕೈಕೇಯಿಯು ಸುಮಂತ್ರನನ್ನು ಕುರಿತು, ಎಲೈ ಮಂತ್ರಿಯೇ, ಈ ಗೊಂದಲಕ್ಕೆ ಮೂಲ ಕಾರಣವು ನಿನಗೆ ತಿಳಿಯದು. ಕೇಳು, ನನಗಿವರು 2 ವರಗಳನ್ನು ಕೊಟ್ಟಿದ್ದರು. ಈಗ ಅವುಗಳನ್ನು ಕೇಳಿಕೊಳ್ಳಬಹುದೆಂದರು. ನಾನು ಅವುಗಳಲ್ಲೊಂದು ನನ್ನ ಮಗನಿಗೆ ರಾಜ್ಯಾಭಿಷೇಕವನ್ನು, ಮತ್ತೊಂದಕ್ಕೆ ರಾಮಚಂದ್ರನಿಗೆ ಅರಣ್ಯವಾಸವನ್ನು ಕೇಳಿಕೊಂಡನು. ರಾಮನ ಆಣೆಗೂ ನಾನು ಕೇಳುವ ಇಷ್ಟಾರ್ಥವನ್ನು ಕೊಡುವುದಾಗಿ ನುಡಿದು ಈಗ ಗೋಳಾಡುತ್ತಿದ್ದಾರೆ. ನೋಡು, ನ್ಯಾಯವಾಗಿ ನನಗೆ ಸಲ್ಲಬೇಕಾದ 2 ವರಗಳನ್ನು ಕೇಳಿದುದು ನನಗೆ ಈ ಅಪಕೀರ್ತಿಯನ್ನು ತಂದೊಡ್ಡಲು ಕಾರಣವಾಯಿತು. ಹೋಗಲಿ, ಅವಶ್ಯಕವಿಲ್ಲ. ಸತ್ಯಸಂಧರೆಂದು ವಿಖ್ಯಾತರಾದ ಮನುವಂಶದ ರಾಜಶೇಖರರಲ್ಲಿ ಹುಸಿಯು ಹುಟ್ಟಲಾರದೆಂದು ತಿಳಿದು ನಾನು ನನ್ನ ಮಗನಿಗೆ ಈ ರಾಜಾಧಿಪತ್ಯವನ್ನು ಕೊಡಿಸಿರೆಂದು ಬೇಡಿದೆನು. ಇಷ್ಟು ಮಾತ್ರ. ಸತ್ಯಾವಕಲ್ಪನೆಯು ಇವರಿಂದ ಅಸಾಧ್ಯವೆಂದು ತಿಳಿದ ಮೇಲೆ ಇನ್ನೂ ಚಿಂತೆ ಇಲ್ಲ. ಶ್ರೀರಾಮನಿಗೇ ಪಟ್ಟಾಭಿಷೇಕವು ನಡೆಯಲಿ. ಹಾಗೆ ನನ್ನ ಬಾಯಿಂದ ನುಡಿದ ಮಾತಿಗೆ ಕಟ್ಟುಬಿದ್ದು ವಾಗ್ದಾನವನ್ನು ಪೂರ್ತಿಗೊಳಿಸಿ ಸತ್ಯಸಂಧನೆಂಬ ಕೀರ್ತಿಗೆ ಪಾತ್ರನಾಗಲು ಈತನೇನು ದಧೀಚಿಯೇ, ಶಿಬಿಯೇ, ಜೀಮೂತವಾಹನನೇ, ಬಲಿಯೇ, ಕಪೋತನೆ, ಅಲರ್ಕನೆ? ಅಯ್ಯೋ, ಇನ್ನೇತಕ್ಕೆ ರಾಜ್ಯದ ಹಂಬಲಿಕೆ. ರಾಮ ರಾಜಾಭಿಷೇಕದ ಪ್ರಯತ್ನವನ್ನು ಮುಂದುವರಿಸಿ ನಡೆಯಿಸಿರಿ ಎಂದು ನುಡಿದು ಕ್ಷಣಕಾಲ ತಡೆದು, ವಾಸ್ತವ ಕ್ಷತ್ರಿಯರಾದ ನಿಮಗೆ ಇಂತಹ ಧಾರ್ಷ್ಟ್ರ್ಯವು ಇರತಕ್ಕುದು ಸಹಜವೇ. ಮುಖ್ಯವೇನು, ವಂಶ ಗೌರವದ ರಕ್ಷಣೆಯಲ್ಲಿ ದೃಷ್ಟಿ ಇದ್ದಲ್ಲಿ ಸತ್ತು ಸ್ವರ್ಗದಲ್ಲಿರುವ ಸತ್ಯಸಂಧರಾದ ಪೂರ್ವಿಕ ರಾಜರು ನಿಮ್ಮನ್ನು ನೋಡಿ ನಗದಂತೆ ಮಾಡಿಕೊಳ್ಳಿರಿ. ನಾನಿನ್ನೇನೂ ಹೆಚ್ಚಿಗೆ ಹೇಳಲಿ ಎಂದು ನುಡಿದು ಸುಮ್ಮನಾದಳು. ಕೈಕೇಯಿ ಆಡಿದ ಆ ನಿಷ್ಠುರ ವಾಕ್ಕುಗಳು ಅಲ್ಲಿದ್ದ ಎಲ್ಲರಿಗೂ ಬೇಸರವನ್ನು, ವಿಷಾದವನ್ನು ಉಂಟು ಮಾಡಿದವು. ಆಗ ಸುಮಂತ್ರನು, ತಾಯೇ, ತಾವೀಗ ಹಠ ಹಿಡಿದು ಆಗಲೇಬೇಕೆಂದು ಸಾಧಿಸಲೆಳಿಸಿರುವ ಕಾರ್ಯದಿಂದ ಆಗಲಿರುವ ಪರಿಣಾಮವನ್ನು ಕುರಿತು ಹೇಳುತ್ತೇನೆ, ದಯವಿಟ್ಟು ಕೇಳಬೇಕು. ಶ್ರೀರಾಮಚಂದ್ರನೆಂದರೆ ರಾಜನಿಗೆ ಬಹಿಃಪ್ರಾಣದಂತೆ ಇದ್ದಾನೆ. ಅಂತಹ ಪುತ್ರವಿಯೋಗವಾದ ನಂತರದಲ್ಲಿ ರಾಜನು ಜೀವಿಸಿರುವುದು ಸಂದೇಹ. ನೀವಾದರೆ ಪರಮ ಪತಿವ್ರತೆಯರು. ಪತಿಯ ಪ್ರಾಣಕ್ಕೆ ಎರವಾದವರೆಂಬ ಶಾಶ್ವತವಾದ ಅಪಕೀರ್ತಿಯು ನಿಮಗೆ ಸುತ್ತಿಕೊಳ್ಳದಿರುವುದಿಲ್ಲ. ಆದುದರಿಂದ ರಾಜನ ಮೃತ್ಯುವಿಗೆ ಅತಿ ಮುಖ್ಯ ಕಾರಣವಾಗಿರುವ ಈ ಕಾರ್ಯದಲ್ಲಿ ಇಷ್ಟು ಮಟ್ಟಿಗೆ ಛಲಗೊಳ್ಳುವುದು ಮುಕ್ತವಲ್ಲ. ಅಥವಾ ತಮ್ಮ ಮಗನಿಗೇ ರಾಜ್ಯವಾಗಬೇಕೆಂದಿದ್ದಲ್ಲಿ ಹಾಗೂ ಆಗಲಿ. ರಾಮನು ರಾಜರ್ಷಿಯಂತೆ ರಾಜ್ಯದಲ್ಲೇ ಇರಲಿ. ಅದೇಕೆ ಆಗಬಾರದು? ಅದೂ ನಿಮಗೆ ಸಮ್ಮತ ತೋರದಿದ್ದರೆ ಹೋಗಲಿ. ರಾಜನ ಮಾತು ಸುಳ್ಳಾಗುವುದು ಬೇಡ. ನಿಮ್ಮ ಇಚ್ಛೆಯೂ ನೆರವೇರಿದಂತಾಗಲಿ. ನಾನು ಶ್ರೀರಾಮನನ್ನು ಜೊತೆಗಿಟ್ಟುಕೊಂಡು ವನಪ್ರವಾಸವನ್ನು ಮಾಡುವೆನು. ಇದಕ್ಕಾದರೂ ಸಮ್ಮತಿಸಿ. ರಘುವಂಶದರಸರು ಮಾತಿಗೆ ತಪ್ಪಿ ನಡೆದರು ಎಂಬುದು ದುರ್ಯಶವು ಹೋಗದಂತೆ ಅವಕಾಶ ಮಾಡಿರಿ ಎಂದು ನುಡಿದು ಕೈಮುಗಿದನು. ಸುಮಂತ್ರನ ಈ ಸಮಂಜಸ ಮಾತುಗಳೂ ಕೈಕೇಯಿಗೆ ಸಹನವಾಗಲಿಲ್ಲ. ಬಿಡು ಸುಮಂತ್ರ, ಏನು ಮಾತನಾಡುತ್ತಿರುವೆ? ನಮಗೆ ಅಪಕೀರ್ತಿ ಬರುತ್ತದಲ್ಲವೇ? ರಘುವೇ ಮುಂತಾದ ರಾಜರ ಭಾರ್ಯೆಯರು ನಮ್ಮನ್ನು ನೋಡಿ ನಗಬಹುದಲ್ಲವೇ? ಏನಾದರಾಗಲಿ, ನಾವೀಗ ಕೇಳಿಕೊಂಡಿರುವ ನುಡಿಗೆ ಬದಲು ಮಾತು ನಮ್ಮಲ್ಲುಂಟಾಗದು ಎಂದಳು. ಆವರೆಗೆ ಸುಮ್ಮನಿದ್ದ ವಸಿಷ್ಠರು, ಅಮ್ಮ ಕೈಕೇಯಿ, ಸುಮಂತ್ರನಾಡುವ ವಾಕ್ಯವು ಯುಕ್ತವಾಗಿದೆಯಲ್ಲ. ಈ ರೀತಿ ನಡೆದು ವಂಶದ ಕೀರ್ತಿಯನ್ನು ರಕ್ಷಿಸಬಾರದೇಕೆ ಎಂದರು. ಆದರೆ ಆ ಜಡವಿನ ಹೆಂಗಸು ತಾನು ಹಿಡಿದ ಪಟ್ಟು ಬಿಡಲು ಇಚ್ಛಿಸಲಿಲ್ಲ. ಈ ಜಂಜಡವೇ ಬೇಡ. ಅವರಿವರ ಮಧ್ಯಸ್ಥಿಕೆ ಏಕೆ? ರಾಜನೇ ಏನು ಹೇಳುತ್ತಾನೋ ಹೇಳಲಿ ಬಿಡಿ ಎಂದು ನುಡಿದು ಸುಮ್ಮನಾದಳು. ಆವರೆಗೆ ಸಮಾಧಾನದಿಂದ ಎಲ್ಲರ ಮಾತುಕತೆಗಳನ್ನು ಕೇಳುತ್ತಾ ನಿಂತಿದ್ದ ಶ್ರೀರಾಮನು ಆಗ ಅವರ ಮಾತಿಗೆ ಅಡ್ಡ ಬಂದು, ತಾಯೇ, ನೀವು ಕೇಳಿಕೊಂಡುದು ಇಷ್ಟೇ ಅಲ್ಲವೇ? ಇಷ್ಟಕ್ಕಾಗಿ ಯೋಚಿಸಿ ಮರುಗುವುದೇಕೆ? ಪೂಜ್ಯನಾದ ನಮ್ಮ ತಂದೆಯು ನಿಮಗೆ ಮಾತು ಕೊಟ್ಟಿದ್ದಾನೆಂದಿರಲ್ಲವೇ? ಇಗೋ, ಆತನ ಮಾತಿಗೆ ಸೇರಿಸಿ ನಾನೂ ನಿಮಗೆ ವಾಗ್ದಾನ ಮಾಡುತ್ತೇನೆ. ನೀವು ನಮ್ಮ ಮಹಾರಾಜನಲ್ಲಿ ಅಸತ್ಯ ಭಾಷಣವು ಹೋಗದಂತೆ ವಂಶದ ಕೀರ್ತಿ ಎಂಬ ಸುವರ್ಣವನ್ನು ಮೂಸೆಯಲ್ಲಿಟ್ಟು ಕಾಯಿಸಿ ಶುದ್ಧಗೊಳಿಸಿದ್ದೀರಿ.
ಇದಕ್ಕಾಗಿ ಕೃತಜ್ಞನಾಗಿದ್ದೇನೆ. ಭರತನು ಸಂತೋಷದಿಂದ ರಾಜವಾಳುತ್ತಿರಲಿ. ನೀವು ರಾಜಶೇಖರನಾದ ದಶರಥ ಮಹಾರಾಜನ ಪಾದ ಸೇವೆಯಲ್ಲಿ ನಿರತರಾಗಿ ರಾಜಧಾನಿಯಲ್ಲಿರಿ. ನಾನು ನೀವು ಆಜ್ಞಾಪಿಸಿರುವಂತೆ ಅಷ್ಟು ವರ್ಷಗಳ ಕಾಲ ಪರ್ಯಂತರವಾಗಿ ಅರಣ್ಯದಲ್ಲಿ ವಾಸಿಸುವೆನು. ಭರತನನ್ನು ಶೀಘ್ರವಾಗಿ ಕರೆಯಿಸಿರಿ. ನನ್ನ ಕೈಯಿಂದಲೇ ಆತನಿಗೆ ಪಟ್ಟಾಭಿಷೇಕ ಮಾಡಿ ಹೊರಟು ಇಲ್ಲಿಂದ ದೂರ ಹೋಗುವೆನು ಎಂದು ನುಡಿದನು. ಆ ಮಾತು ಸಹ ದುರುಳ ಬುದ್ಧಿಯ ಆ ಕೈಕೇಯಿಗೆ ಸಹಿಸಲಾಗಲಿಲ್ಲ. ಶ್ರೀರಾಮ, ಪಿತೃಭಕ್ತನಾದ ನಿನಗೆ ಯುಕ್ತವಾದ ಮಾತನ್ನೇ ಆಡಿದೆ. ಆದರೆ ಭರತನಿಗೆ ರಾಜ್ಯಾಭಿಷೇಕ ಮಾಡಬೇಕೆಂಬ ಆ ಯೋಚನೆಯನ್ನೇ ನೀನು ಹಚ್ಚಿಕೊಳ್ಳಬೇಡ. ಅದು ಹೇಗೋ ನಡೆಯುವುದು. ನಿನಗೆ ವನವಾಸವನ್ನು ನಿಯಮಿಸುವ ಸ್ಪಷ್ಟ ವಾಕ್ಯಗಳನ್ನು ನುಡಿಯಲಾರದೆ ನಿಮ್ಮ ತಂದೆಯು ಸಂಕೋಚ ಪಡುತ್ತಿರುವನು. ನೀನು ಈಗ ಕೊಟ್ಟಿರುವ ವಚನಾನುಸಾರ ಕಾಡಿಗೆ ನಡೆದರೆ ಅವರಿಗೆ ಮನಃಶಾಂತಿ ಉಂಟಾಗಬಹುದು ಎಂದು ನುಡಿದಳು. ಈ ಕರ್ಕಶವಾದ ಮಾತುಗಳು ಅಲ್ಲಿದ್ದ ಎಲ್ಲರಿಗೂ ಕಿವಿಯನ್ನು ಕೊರೆಯುವಂತಿದ್ದವು. ಅದನ್ನು ಕೇಳಿ ರಾಮನು, ತಾಯೇ, ನನಗೆ ರಾಜ್ಯದ ಮೇಲೆ ಲೇಷ ಮಾತ್ರವಾದರೂ ಅಪೇಕ್ಷೆ ಇದೆ ಎಂದು ತಿಳಿಯಬೇಡ. ಧರ್ಮರಕ್ಷಣೆಯೇ ನನ್ನ ಮುಖ್ಯಾಶಯವೆಂದು ತಿಳಿ. ತಂದೆಯ ಆಜ್ಞೆ ಎಂದರೆ ಬೆಂಕಿಯಲ್ಲಿ ಬೀಳಲಿಕ್ಕೂ, ವಿಷಪಾನ ಮಾಡಿ ಪ್ರಾಣವನ್ನೊಪ್ಪಿಸಲಿಕ್ಕೂ, ಸಮುದ್ರದಲ್ಲಿ ಧುಮುಕಿ ಜೀವ ಕೊಡಲಿಕ್ಕೂ ಸಿದ್ಧನಿದ್ದೇನೆ. ತಾಯೇ, ನನ್ನ ಗುಣವು ನಿನಗೆ ತಿಳಿಯದೆ ಇಷ್ಟು ಮಾತ್ರ ಕಾರ್ಯಕ್ಕೆ ಇಷ್ಟು ದಿನಗಳಿಂದ ಕಾದಿದ್ದು ನಿನ್ನ ಈ 2 ಅಮೂಲ್ಯ ವರಗಳನ್ನು ಖರ್ಚು ಮಾಡಿಕೊಳ್ಳಬೇಕಿತ್ತೆ. ನನ್ನ ತಮ್ಮನಾದ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಡುವಲ್ಲಿ ನಾನೇ ಮನಃಪೂರ್ವಕವಾಗಿ ಒಪ್ಪಿರುವೆನು. ಇದಕ್ಕೆ ಬೇರೊಬ್ಬರ ಹೇಳಿಕೆ ಏಕೆ? ಮತ್ತೊಂದು ಬಾರಿ ಹೇಳುವೆನು, ಭರತನು ಯಥೇಚ್ಛವಾಗಿ ರಾಜ್ಯವಾಳಲಿ. ನೀವು ವೃದ್ಧನೂ ಜೀರ್ಣದೇಹಿಯೂ ಆದ ನಮ್ಮ ತಂದೆಯ ಶುಶ್ರೂಷೆಯಲ್ಲಿ ನಿರತರಾಗಿರಿ. ನಾನು ಅಗತ್ಯವಾಗಿ 14 ವರ್ಷ ಕಾಲ ವನವಾಸ ಮಾಡುವೆನು. ಈ ವಿಚಾರದಲ್ಲಿ ಸಂದೇಹ ಪಡಬೇಡಿರಿ. ಹೀಗೆಂದು ನುಡಿದು ಅಲ್ಲಿದ್ದ ಕೈಕೇಯಿಗೂ ದಶರಥನಿಗೂ ಕೈಜೋಡಿಸಿಕೊಂಡೇ ಪ್ರದಕ್ಷಿಣೆಯಾಗಿ ಬಂದು ಹೊರಕ್ಕೆ ಹೊರಡಲನುವಾದನು. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರನ್ನು ಕೂಡಿಕೊಂಡು ವನವಾಸಕ್ಕೆ ಹೊರಡಲು ಉದ್ಯುಕ್ತನಾಗಿ ಹೇಗೆ ಹೊರಟನು, ಆ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಹೇಗೆ ದುಃಖದಲ್ಲಿ ಮುಳುಗಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮ್ಮ ಚಾನಲ್ನಲ್ಲಿ ಬಿಡುಗಡೆಯಾಗಿರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿ ರಾಮಾಯಣದ ಬಗ್ಗೆ ಎಳೆ ಎಳೆಯಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಧನ್ಯವಾದಗಳು.